ರಾಯಲ್ ಹೀರೋ ಅಂದರೆ ವಿರಾಟ್ ಅವ್ರದ್ದು ಇದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿಗಿನ್ನ ಈ ಸೆಕೆಂಡ್ ಮೂವಿಗೆ ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ? ಬರೀ ವಿರಾಟ್ ಅಂತಲ್ಲ, ಎಲ್ಲ ಕಲಾವಿದರು ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಬೆಳೆದೇ ಬೆಳೀತಾರೆ. ಮೆಚುರಿಟಿ ಅಂತೂ ಬಂದೇ ಬರುತ್ತೆ. ಅವ್ರದ್ದು ಮಿಸ್ಟೇಕ್ಸ್ಗಳನ್ನೆಲ್ಲ ನೆಕ್ಸ್ಟ್ ಸಿನಿಮಾಲ್ ಅದನ್ನ ಕ್ಯಾರಿ ಮಾಡಲ್ಲ. ಅರ್ಥ ಆಗುತ್ತೆ ಅವ್ರಿಗೆ ಏನು ತಪ್ಪುಗಳು ಮಾಡಿದ್ವಿ, ಏನು ಮಾಡಬಾರ್ದು ಅನ್ನೋದು. ಅವರೇ ಅಂತಾರೆ, ನನಗೂ ಅಷ್ಟೇ. ನಾ ಈಗ ಜೊತೆಲಿ ಮಾಡಿರೋ ದಿನಕರ್ ಸ್ಟೇಟ್ ಆಫ್ ಮೈಂಡ್ ನವಗ್ರಹ ಮಾಡ್ಬೇಕಾಗಿರ್ಲಿಲ್ಲ, ನನಗೆ ಇಂಪ್ರೂವ್ ಆಗಿತ್ತು. ನವಗ್ರಹದಿಂದ ಸಾರಥಿ ಮಾಡಿದಾಗ ಬೇರೆ ಸ್ಟೇಟ್ ಆಫ್ ಮೈಂಡ್ ಇತ್ತು. ಅದಾದ್ಮೇಲೆ ಲೈಫ್ ಜೊತೆ ಸೆಲ್ಫಿ ಮಾಡಿದಾಗ ಬೇರೆದಿತ್ತು. ಈಗ ರಾಯಲ್ ಮಾಡಿದಾಗ ಬೇರೆದಿದೆ, ನೆಕ್ಸ್ಟ್ ಮಾಡಿದಾಗ ಬೇರೆದು ಹಾಗೆ ಆಗುತ್ತೆ. ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮನ್ನ ತಿದ್ದುತ್ತಾ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಅದು. ಫ್ಯೂಚರಲ್ಲಿ ನಿಮ್ಮ ಕ್ಯಾಮಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಆ್ಯಕ್ಟಿಂಗಾ? ಅಯ್ಯಯ್ಯೋ, ಇದು ನನಗೆ ಜೀವನದಲ್ಲಿ ತುಂಬ ಟಫೆಸ್ಟ್ ಜಾಬ್ ಅಂದರೆ ಆ್ಯಕ್ಟಿಂಗು. ಆ್ಯಂಡ್ ಆ್ಯಕ್ಟಿಂಗ್ ಬರಲ್ಲ ನನಗೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ. ಸರ್ ಚಕ್ರವರ್ತಿಲಿ ನೋಡಿದ್ದೀವಿ ಸರ್. ಅದು ಚಿಂತನ್ ಮಾಡಿಸ್ಕೊಂಡ ಕೈವಾಲಿ ಜೈತೀರ್ಥ ಸರ್ ಮಾಡಿಸ್ಕೊಂಡ್ರು. ನನ್ಗೆ ನಿಜ ನನ್ನಲ್ಲಿ ತುಂಬ ಫ್ಲಾಸ್ ಇದೆ, ಮಿಸ್ಟೇಕ್ಸ್ ಇದೆ ಆ್ಯಕ್ಟಿಂಗಲ್ಲಿ. ಅದನ್ನ ಕವರ್ ಅಪ್ ಮಾಡೋಂಥ ಡೈರೆಕ್ಟರ್ ಬಂದರೆ ನನಗೆ ಇವ್ರು ನನ್ನ ಫ್ಲಾಸ್ನೆಲ್ಲ ಕವರ್ ಮಾಡಿಬಿಟ್ಟು ನನ್ನ ಬೆಸ್ಟ್ ಮಾತ್ರ ತೋರಿಸ್ತಾರೆ ಅಂತ ಅನ್ಸಿದ್ರೆ ಮೋಸ್ಟ್ಲಿ ಆ ಸಿನಿಮಾ ಮಾಡ್ಬೋದು. ಬಟ್ ಡೈರೆಕ್ಷನ್ ಈಸಿ ಆ್ಯಕ್ಟಿಂಗ್ಗಿಂತ. ಎಲ್ಲ ಸಿನಿಮಾ ಪೋಸ್ಟ್ರಲ್ಲೂ ದಿನಕರ್ ಎಸ್ ಅಂತ ಇರುತ್ತೆ, ದಿನಕರ್ ತಗುದೀಪ ಅಂತ ಯಾಕೆ? ಆಕ್ಚುಲಿ ಜೊತೆಲಿ ನವಗ್ರಹಲೆಲ್ಲ ದಿನಕರ್ ತಗುದೀಪ ಅಂತ ಇತ್ತು. ನಂದು ಡಾಕ್ಯುಮೆಂಟ್ ಅಲ್ಲಿ ನಂದು 10th ಮಾರ್ಕ್ಸ್ ಕಾರ್ಡು ಪಾಸ್ಪೋರ್ಟ್ ಅಲ್ಲೆಲ್ಲ ಇರೋದೇ ಎಸ್ ಅಂದ್ರೆ ಶ್ರೀನಿವಾಸ್ ಅಂತ. ಸ್ಕೂಲಲ್ಲೆಲ್ಲ ದಿನಕರ್ ಶ್ರೀನಿವಾಸ ಇದ್ದಿದ್ದು. ಸೊ ದಿನಕರ್ ಎಸ್ ಅಂತ ಇನ್ಶಿಯಲ್ ಹಾಕ್ಬಿಟ್ಟು ಇದು ಮಾಡಿದ್ದು. ನಂಗೆ ಯಾರೋ ನಮ್ಮ ಅಮ್ಮನಿಗೆ ಹೇಳೋದಂತೆ, ನ್ಯೂಮರಾಲಜಿ ಪ್ರಕಾರ ದಿನಕರ್ ಎಸ್ ತುಂಬಾ ಪವರ್ಫುಲ್ ಆಗಿದೆ, ಅದನ್ನ ಇಡಿ ಅಂತ. ಸೊ ಸಾರಥಿಗೆ ಅದಿಟ್ರು. ಸೊ ಸಕ್ಕತ್ತಾಗಿ ವರ್ಕ್ ಆಯ್ತು. ಸೊ ಆ ಭ್ರಮೇಲೆ ಓಡಾಡ್ತಾ ಇದೀವಿ ಈಗ ನಾವು. ಇರ್ಲಿ ಬಟ್ ಎಲ್ಲ ಕಡೆ ನನ್ನನ್ನು ಅಡ್ರೆಸ್ ಮಾಡ್ಕೊಳ್ಳೋದು ದಿನಕರ್ ತಗುದೀಪ ಅಂತ. ನನಗೆ ದಿನಕರ್ ಬಿಟ್ಟರು ಪರವಾಗಿಲ್ಲ, ತಗುದೀಪನ್ ಬಿಡಲ್ಲ. ಅದು ಇರ್ಲೇಬೇಕು. ಅದೆಲ್ಲ ಒಂದ್ಸಲ ಇರತ್ತಾರ. ಅದ್ರ ಜೊತೆ ಹೀರೋ ವಿರಾಟ್ ಆಗಿರ್ಬೋದು, ಮೇಡಮ್ ಸಂಜನಾ ಅವರಾಗಿರ್ಬೋದು, ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ದಾರೆ. ಅವರಿಗೆ ಯಾರು ನ್ಯೂ ಕಾಮರ್ಸ್ ಮೇ ಬಿ ಅಷ್ಟು ಮಾಡಲ್ಲ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಪ್ರಮೋಷನ್ಸ್ ಮಾಡಿ. ಯಾಕಂದ್ರೆ ವಿಧಾನಸೌಧದ ಮುಂದೆ ಮಾಡ್ತಾರೆ, ಅದು ಎಲ್ಲೋ ಪಾರ್ಕಲ್ಲಿ ಮಾಡ್ತಾರೆ, ಕ್ರಿಕೆಟ್ ಆಡೋ ಕಡೆ ಮಾಡ್ತಾರೆ. ನಾನೇ ನೋಡಿ ಸಾಕಾಗ್ಬಿಡ್ತಿದ್ದು. ಈ ಎಷ್ಟಪ್ಪ, ನಾನು ಮೇ ಬಿ 1000 ನೋಡಿರ್ಬೇಕು ವಿಡಿಯೋ. ಈಗಲೂ ಫೋನ್ ಎತ್ಬಿಟ್ರೆ ಆ ಟಾಂಗ್ ಅನ್ನೋದೇ ಬರುತ್ತೆ. ತುಂಬಾ ಚೆನ್ನಾಗಿ ಪ್ರಮೋಷನ್, ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರು ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದೌದು, ಖುಷಿ ಆಯ್ತು. ಇಲ್ಲ ಸಿನಿಮಾನು ನೋಡಿ, ಅದರಲ್ಲಿ ವಿರಾಟ್ದು ಮತ್ತೆ ಸಂಜನಾ ಪೇರು ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ. ನಾನ್ ತುಂಬಾ ಎಂಜಾಯ್ ಮಾಡ್ತಿದ್ದೆ ಶೂಟ್ ಮಾಡ್ಬೇಕಾದ್ರೆ ಅವ್ರಿಬ್ರದ್ದು ಕಾಂಬಿನೇಷನ್. ಸೊ ನಮ್ಮ ಕೋ ಆಕ್ಟರ್ಸ್ಗಳು ಅಷ್ಟೇ. ಡಬ್ಬಿಂಗ್ ಎಲ್ಲ ಬಂದಾಗ ನಂಗೆ ತುಂಬಾ ತುಂಬಾ ಚೆನ್ನಾಗಿದೆ ಇಬ್ಬರದು ಕೆಮಿಸ್ಟ್ರಿ ಮತ್ತೆ ಪೇರಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾವು ಕೆಲಸ ಮಾಡೋಕೆ ನಮ್ಗೆ ಅನ್ಸಿದೆ. ಸಿನಿಮಾ ನೋಡಿದಾಗ ನಿಮ್ಗೂ ಅನ್ಸ್ಬಿಟ್ರೆ ವರ್ಕ್ ಆಗ್ಬಿಡುತ್ತೆ ಅವೆರಡು. ಸಂಜನಾ ಮೇಡಮ್ ಅವ್ರದ್ದು ಓನ್ ವಾಯ್ಸಾ ಸಿನಿಮಾ? ಹೌದೌದು, ತುಂಬಾ ಚೆನ್ನಾಗಿದೆಲ್ಲ. ಚೆನ್ನಾಗಿದೆ, ಅದಕ್ಕೆ ಅವ್ರ ವಾಯ್ಸೇ ಇಟ್ಕೊಂಡ್ವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಸ್ ಬಿಟ್ಟು ಮಿಡ್ ಬಜೆಟ್ ಮೂವೀಸ್ ಮಾಡೋ ಹೀರೋಸ್ ಕಮ್ಮಿ ಆಗಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯ ಡೈರೆಕ್ಟರ್ಸ್ ಅವ್ರಿಗೆ ಅಪ್ರೋಚ್ ಮಾಡ್ತಿಲ್ವಾ, ಅಥವಾ ಲೈಕ್ ಅವ್ರಿಗೆ ಆಪರ್ಚುನಿಟಿ ಸಿಗ್ತಿಲ್ವಾ ಅಂತ ಒಳ್ಳೆ ಡೈರೆಕ್ಟರ್ಸ್ ಸರ್ಚ್ ಮಾಡೋದಕ್ಕೆ? ಇವಾಗ ನಿಮ್ಮ ಡೈರೆಕ್ಷನ್ ಟೀಮಲ್ಲೇ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಆ ಹೀರೋಸ್ಗಳಿಗೆ ಅವರು ಸ್ವಂತ ಸಿನಿಮಾ ಮಾಡಿದ್ರೆ ಸ್ವಲ್ಪ ಹೀರೋಸ್ ಮೂವೀಸ್ ಬರೋದು ಜಾಸ್ತಿ ಆಗುತ್ತೆ. ಈಗ ಕರೆಕ್ಟ್ ನೀವು ಹೇಳ್ತಿರೋದು. ಹೀರೋನು ಶಾರ್ಟೇಜ್ ಇದ್ದಾರೆ, ಡೈರೆಕ್ಟರ್ಗಳು ತುಂಬಾ ಜನ ಇದ್ದಾರೆ, ಬಟ್ ಅವ್ರಿಗೆ ಅವಕಾಶಗಳು ತುಂಬಾ ಕಮ್ಮಿ ಸಿಗ್ತಾ ಇದೆ. ಈಗ ಏನಾಗುತ್ತೆ ಅಂದ್ರೆ ಅದು ಆ ಕಾನ್ಫಿಡೆನ್ಸು ನಮ್ಮ ನಿರ್ಮಾಪಕರಿಗೂ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಜಯಣ್ಣ ಅವರೇನೆ, ಅವ್ರು ಮನ್ಸು ಮಾಡಿದ್ರೆ ದೊಡ್ಡ ಸ್ಟಾರ್ಗಳು ಯಾರ್ದು ಬೇಕಾದ್ರೂ ಡೇಟ್ಸ್ ತಗೊಂಡು ಸಿನಿಮಾ ಮಾಡ್ಬೋದು. ಬಟ್ ವಿರಾಟ್ದೇ ಏನಕ್ಕೆ ಅಂದ್ರೆ ಅವನಿಗೆ ಪೊಟೆನ್ಷಿಯಲ್ ಇದೆ. ಸೊ ಅವನು ಒಬ್ಬ ಹೀರೋ ಆಗಿ ನಿಂತ್ಕೋಬೇಕು ಅಂದ್ಬಿಟ್ಟು ಅವರೇ ವಿರಾಟ್ದೀಗ 5 ಸಿನಿಮಾ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಸೊ ಫಸ್ಟ್ ಸಿನಿಮಾ ಈಗ ನಾನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಸಿನಿಮಾ ಸೂರಿ ಮಾಡ್ತಾರೆ. ಸೊ ವಿರಾಟ್ ಒಬ್ಬ ಹೀರೋ ಆಗಿ ನೀವುಗಳು ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಬೇರೆ ಹೊಸ ಡೈರೆಕ್ಟರ್ಗಳು ತುಂಬಾ ಜನ ಇದ್ದಾರೆ. ಈಗ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲು ಅಷ್ಟೇ ತುಂಬಾ ಪೊಟೆನ್ಷಿಯಲ್ ಇರೋನು. ನಮ್ಮ ಕೋ ಡೈರೆಕ್ಟ್ರು ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ತುಂಬಾ ಪೊಟೆನ್ಷಿಯಲ್ ಇರೋರು ಇದ್ದಾರೆ. ಅದು ಬಿಟ್ಟು ಬೇರೆ ತುಂಬಾ ಯಂಗ್ಸ್ಟರ್ಸ್ ಡೈರೆಕ್ಟರ್ಗಳು ನಾನು ಮಾತಾಡಿದ್ದೀನಿ, ಅವ್ರ ಕಥೆಗಳು ಕೇಳಿದ್ದೀನಿ. ತುಂಬಾ ಅದ್ಭುತವಾಗಿ ವಿಭಿನ್ನವಾಗೆಲ್ಲ ಆಲೋಚನೆ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಅವಕಾಶ ಸಿಗ್ಬೇಕಂದ್ರೆ ಅವ್ರ ಕಥೆನ ಹೇಳಕ್ಕೆ ಒಬ್ಬ ನಾಯಕ ನಟ ಬೇಕು. ಸೊ ವಿರಾಟ್ ನಿಂತ್ರೆ, ಈಗ ವಿರಾಟ್ ಆಮೇಲೆ ನಮ್ಮ ವಿಕ್ಕಿ, ಧನ್ವೀರ್ ಇವರೆಲ್ಲ ಸಿಕ್ಕಿದ್ರೆ ಪ್ರೊಡ್ಯೂಸರ್ಗೆ ಅವ್ರು ನಂಬ್ಕೊಂಡು ದುಡ್ಡು ಹಾಕಿದ್ರೆ ನಮ್ಗೆ ರಿಕವರಿ ಇದೆ ಅಂತ ಅನ್ಸಿದ್ರೆ ಸೊ ಅವ್ರು 100% ಮಾಡ್ತಾರೆ. ಸೊ ಅದಾಗಬೇಕು ಅಂದ್ರೆ ನೀವುಗಳು ಅವ್ರನ್ನ ತುಂಬಾ ಸಪೋರ್ಟ್ ಮಾಡಬೇಕು, ಅವ್ರ ಸಿನಿಮಾಗಳು ನೋಡ್ಬೇಕು, ಪ್ರಮೋಟ್ ಮಾಡಬೇಕು. ಸೊ ನೀವು ಸಪೋರ್ಟ್ ಮಾಡಿದ್ರೆ 100% ಯಾರನ್ನ ಬೇಕಾದ್ರೂ ಹೀರೋ ಮಾಡ್ಬೋದು ನೀವುಗಳು.
ಅದೇ ಸರ್, ಟಾಪ್ ಹೀರೋಸ್ ಎಲ್ಲ ಮೂವೀಸ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಒಂದು ವರ್ಷ 2 ವರ್ಷ ಗ್ಯಾಪ್ ಎಲ್ಲ ಆಗ್ತಿದೆ. ಸೊ ಆ ಗ್ಯಾಪಲ್ಲಿ ಬೇರೆ ಮೂವೀಸ್ ಬಂದು ಥಿಯೇಟರ್ಸ್ ಫಿಲ್ ಮಾಡಲೇಬೇಕು. ಬಿಕಾಸ್ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಮುಚ್ಚೋಗ್ತಿದೆ ಒಂದೊಂದು ಕಡೆ. ಸೊ ಅದು ಪ್ರೊಡಕ್ಷನ್ ಮತ್ತು ಡೈರೆಕ್ಟರ್ಸ್ ಎಲ್ಲ ಮನ್ಸು ಮಾಡಿ ಹೀರೋಸ್ ಸ್ವಲ್ಪ ಜಾಸ್ತಿ ತರಬೇಕು ಅಂತ. ನೀವು ಹೇಳ್ತಿರೋ ಪಾಯಿಂಟೇ ಇಲ್ಲಿ ಎಷ್ಟೊಂದು ಜನ ನಿರ್ಮಾಪಕರು ಗದ್ದಿದೆ. ಈಗ ಜಯಣ್ಣ ಅಂಡ್ ಬೋಗಣ್ಣ ಅವ್ರು ಬರೀ ನಿರ್ಮಾಪಕರು ಮಾತ್ರ ಅಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಕೂಡ. ಸೊ ಅವ್ರಿಗೆ ಥಿಯೇಟರ್ ಅವ್ರದ್ದು ಪ್ರಾಬ್ಲಮ್ ಅಂಡ್ ಎಕ್ಸಿಬಿಟರ್ ಕೂಡ ಅವ್ರದೇ ಥಿಯೇಟರ್ಗಳು ಇದೆ. ಅವ್ರಿಗೆ ಗೊತ್ತು ಥಿಯೇಟರ್ ತೊಂದರೆಗಳೇನು ಅಂಡ್ ಡಿಸ್ಟ್ರಿಬ್ಯೂಟರ್ಗಳ ತೊಂದರೆ ಏನು ಅಂತ. ಸೊ ಅವ್ರಿಗೆಲ್ಲ ಸಿನಿಮಾಗಳು ತಗೊಂಡು ಜನಗಳಿಗೆ, ಸಿನಿಮಾನ ಥಿಯೇಟರ್ಗಳಿಗೆ ಹಾಕ್ತಾ ಇದ್ರೇನೆ ಥಿಯೇಟರ್ಗಳನ್ನು ರನ್ ಆಗೋದು, ಥಿಯೇಟರ್ಗಳು ಉಳಿಯೋದು. ಇಲ್ಲ ಥಿಯೇಟರ್ಗಳು ಉಳಿಯಲ್ಲ, ಅಲ್ಲಿ ಅವ್ರಿಗೆ ಏನು ಇಲ್ಲ ಅಂದ್ರೆ ಅವ್ರ ಮಿನಿಮಮ್ ಒಂದಿಷ್ಟು ಖರ್ಚು ಅನ್ನೋದು ಬರ್ತಾ ಇರುತ್ತೆ ಥಿಯೇಟರ್ಗಳಿಗೆ. ಏನೋ ಲೈಟ್ ಬಿಲ್, ಸಿನಿಮಾ ಇರ್ಲಿ ಇಲ್ಲದೆ ಹೋಗ್ಲಿ ಲೈಟ್ ಬಿಲ್ ಕಟ್ಟಬೇಕು, ಅವ್ರ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡಬೇಕು. ಇಲ್ಲ ಅಕಸ್ಮಾತ್ ಬೇರೆಯವರು ಓನರ್ ಇದ್ದು ಇವರು ಲೀಸ್ ಹೋಲ್ಡರ್ ಆಗಿದ್ರೆ ಥಿಯೇಟರ್ ರೆಂಟ್ ಕೊಡಬೇಕು. ಅವೆಲ್ಲ ತುಂಬಾ ಖರ್ಚು ಬರುತ್ತೆ. ಸೊ ಅವೆಲ್ಲ ಖರ್ಚನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಗಳಿಗೆ ಸಿನಿಮಾಗಳು ಬರಬೇಕು. ಸಿನಿಮಾಗಳು ಬರೋದು ಮಾತ್ರ ಅಲ್ಲ, ಸಿನಿಮಾಗಳು ಸಕ್ಸಸ್ಸು ಆಗ್ಬೇಕು. ಈಗ ಜನ ಥಿಯೇಟರ್ಗೆ ಹೋದ್ರೇನೆ ರೆವೆನ್ಯೂ ಬರೋದು, ಥಿಯೇಟರ್ದು ಶೇರ್ ತಗೊಂಡು ಅವರು ಪ್ರೊಡ್ಯೂಸರ್ ಅವ್ರದ್ದು ಶೇರ್ ಕೊಡೋಕ್ಕಾಗೋದು. ಸೊ ಅವೆಲ್ಲ ಆಗ್ಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ನೀವುಗಳು ಸಪೋರ್ಟ್ ಮಾಡಬೇಕು. ನೀವುಗಳು ಅಂದ್ರೆ ನಾನು ಈಗ ನಿಮ್ಗೆ ಕೆಟ್ಟ ಸಿನಿಮಾ ಬಂದ್ರೆ ಹೋಗಿ ನೋಡಿ ಅಂತ ಹೇಳಕ್ ಆಗಲ್ಲ. ಈಗ ನಿಮ್ದು ದುಡ್ಡುಗೂ ಬೆಲೆ ಇದೆ. ಸೊ ನೀವು ಯಾವ್ದಾದಕ್ಕೂ ಸುಮ್ಮನೆ ಖರ್ಚು ಮಾಡೋಕ್ಕಾಗಲ್ಲ. ನಾವುಗಳು ಒಂದೊಂದ್ಸತಿ ಮಿಸ್ಟೇಕ್ ಮಾಡ್ಬಿಡ್ತೀವಿ. ನಾವು ನಿರ್ದೇಶಕರು ಒಳ್ಳೆ ಸಿನಿಮಾ ಮಾಡಕ್ ಆಗಲ್ಲ ಅಂದ್ರೆ ಅವ್ರು ಏನೋ ಒಂದು ವಿಷನ್ ಇಟ್ಕೊಂಡು, ನಿರ್ದೇಶಕರು ಫೇಲ್ಯೂರ್ ಆಗಲ್ಲ, ನಿರ್ದೇಶಕಂದು ಒಂದು ಐಡಿಯಾ ಫೇಲ್ಯೂರ್ ಆಗುತ್ತೆ ಹೊರತು ನಿರ್ದೇಶಕ ಯಾವತ್ತೂ ಫೇಲ್ಯೂರ್ ಆಗಲ್ಲ. ಬಟ್ ಒಂದು ಅದೇ ಜನಗಳು ಇಷ್ಟಪಡೋಂಥ ಐಡಿಯಾ ಬಂದಿರಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಬಟ್ ಎಲ್ಲರ ಇಂಟೆನ್ಷನ್ ಅದೇನೆ. ಈಗ ಇರೋ ಯಂಗ್ಸ್ಟರ್ಸ್ ಹೆಂಗ್ ಹೀರೋಗಳು ಅಷ್ಟೇ, ನಾವು ಇಂಡಸ್ಟ್ರಿಲಿ ನಿಲ್ಬೇಕು, ಒಂದು ರೆವಿನ್ಯೂ ರಿಕವರಿ ಮಾಡ್ಕೊಡೋ ಕಲಾವಿದರಾಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ. ಸೊ ಇದೆಲ್ಲ ಒಂಥರ ಜಾಯಿಂಟ್ ಲಿಂಕ್, ಒಬ್ಬರಿಂದ ಅದಾದ್ರೇನೆ ಅದಾಗೋದು. ಅಂಡ್ ಅದೇ ಪ್ರಯತ್ನದಲ್ಲಿ ಎಲ್ರು ಇದೀವಿ. ಸೊ ಮಾಡ್ತಾ ಇದೀವಿ. ಅದೇ ಟೈಮ್ ತುಂಬಾ ಜಾಸ್ತಿ ತಗೊಂತಿದ್ದಾರೆ ಅಂತ ಕಂಪ್ಲೇಂಟ್ಸ್. ಅದೇ ಈಗ ಟೈಮ್ ಜಾಸ್ತಿ ತಗೊಳಕ್ ರೀಸನ್ ಏನು ಅಂದ್ರೆ, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಅಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾರೆ. ಈಗ ಅವ್ರದ್ದು ಈಗ ನಾನೇ ಈಗ ಸಾರಥಿ ಮಾಡಿದಾಗ ಒಂದು ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೆ ಸಾರಥಿನ. ಬಟ್ ಈಗ ಕಾಟೇರ ಬಂದಾಗ ಅದು ಸಾರಥಿದು ಆಲ್ಮೋಸ್ಟ್ ಐ ಥಿಂಕ್ ಒಂದು 4 to 5% ಆಫ್ ದ ಬಜೆಟ್ ಎನ್ಹಾನ್ಸ್ ಆಗಿತ್ತು. ಸೊ ಆ ಥರ ದೊಡ್ಡ ಹೀರೋಗಳ್ದು ಮಾಡಿದಾಗ ಬಜೆಟ್ ವೈಸು ದೊಡ್ಡದಾಗುತ್ತೆ. ಅದಕ್ಕೆ ಕ್ವಾಲಿಟಿನೂ ಇಂಪ್ರೂವ್ ಮಾಡ್ಕೊಳಕ್ಕೆ ಸ್ವಲ್ಪ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಥ್ರೂ ನಮ್ಮ ಕತೆ ಹೇಳಕ್ಕೆ ಅದಕ್ಕೊಂಚೂರು ಟೈಮ್ ತಗೊಳುತ್ತೆ. ಆ ಥರ ಎಲ್ಲ ಅದರಿಂದ ಡಿಲೇ ಆಗ್ತಾ ಇದೆ ಹೊರತು ಸ್ಟಾರ್ಗಳದ್ದು ಸಿನಿಮಾ ಹೊರಗೆ ಬರೋಕ್ಕೆ ಇಲ್ಲ ನಾವು ಸ್ಲೋ ಆಗೇ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇಲ್ಲ. ಎಲ್ಲರೂ ಪಾಪ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲದವರು ಕಂಟಿನ್ಯೂಸ್ ಆಗಿ 24/7 ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ. ಸೊ ಬಟ್ ಅದೇ ಆ ಪ್ರೋಸೆಸ್ಸಿಗೆಲ್ಲ ಒಂದೊಂದ್ಸತಿ ಟೈಮ್ ಜಾಸ್ತಿ ಆಗೋದು. ಈಗ ನಂದು ಜೊತೆಲಿ ಮಾಡಿದಾಗ ನಾವು ಕುಂಬಳಕಾಯಿ ಹೊಡೆದು 1 ತಿಂಗಳಿಗೆ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಷ್ಟರಲ್ಲಿ ಎಡಿಟಿಂಗ್ ಮಾಡಿ, ರೆಕಾರ್ಡಿಂಗ್ ಮಾಡಿ, ಎಫೆಕ್ಟ್ಸ್ ಮಾಡಿ ಎಲ್ಲಾನು. ಬಟ್ ಈಗ ಟೆಕ್ನಾಲಜಿಗಳು ಚೇಂಜ್ ಆಗಿದೆ, ಅದಕ್ಕೆ ಟೈಮ್ ತಗೊಳುತ್ತೆ. ಈಗ ನಮ್ಗಿಂತ ಮುಂದೆ ಮೊದಲಿದ್ದ ನಿರ್ದೇಶಕರು ಸಿನಿಮಾಗೆ ರೆಕಾರ್ಡಿಂಗ್ ಮಾಡಕ್ಕೆ ಬರೀ 2 days ಟೈಮ್ ತಗೊಳ್ಳೋರು. ಫಸ್ಟ್ ಹಾಫ್ 1 day, ಸೆಕೆಂಡ್ ಹಾಫ್ 1 day. ಈಗ ಒಂದು ಸಿನಿಮಾ ರೆಕಾರ್ಡಿಂಗ್ ಮಾಡಕ್ಕೆ 1 ತಿಂಗಳು ಟೈಮ್ ಆಗುತ್ತೆ. ಅಂದ್ರೆ ಸಿನಿಮಾಗೆ ಸೌಂಡಿಂಗ್ ಬೇರೆ ತರ ಕೊಡ್ಬೇಕಾಗತ್ತೆ. ಅದ್ರದ್ದು ಸಾಫ್ಟ್ವೇರ್ಗಳು ಬೇರೆ ತರ ಇರುತ್ತೆ, ಅದ್ರ ಟೆಕ್ನಾಲಜಿ ಬೇರೆ ತರ ಇರುತ್ತೆ. ಅದರಿಂದ ಡಿಲೇ ಆಗ್ತದೆ ಹೊರತು ಇಂಟೆನ್ಷನಲ್ ಡಿಲೇ ಯಾರು ಮಾಡ್ತಿಲ್ಲ. ಎಲ್ರಿಗೂ ತುಂಬಾ ಸಿನಿಮಾ ಮಾಡಬೇಕು, ಒಳ್ಳೆ ಜನಗಳ ಮುಂದೆ ಕೊಡಬೇಕು ಅನ್ನೋದೇ ಎಲ್ಲರೂ ಇಂಟೆನ್ಷನ್ ಇದ್ದೇ ಇರುತ್ತೆ. ಅದೇ ವಿರಾಟ್ ಅವರು ಮಿಡ್ ಬಜೆಟ್ ಮೂವೀಸ್ಗೆ ಒಳ್ಳೆ ಹೀರೋ ಆಗಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ.